ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಗೆ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ? ಲೋಕನ ಸುವಾರ್ತೆ 19ನೇ ಅಧ್ಯಾಯ 40ನೇ ವಚನ ಏನನ್ನ ಹೇಳ್ತಾ ಇದೆ? ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗೋ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನಾವು ವ್ಯಕ್ತಿಗಳು ಜೀವಿಸುವಂತ ಉಸಿರಾಡುವಂತ ಮನುಷ್ಯರು ನಾವು ಸುಮ್ಮನಾದರೆ ಯಾರು ಕೂಗ್ತಾರಂತೆ? ಯಾರು ಹೇಳ್ತಾರಂತೆ? ಕಲ್ಲುಗಳು ಸಾಕ್ಷಿಗಳನ್ನ ಹೇಳ್ತವೆ. ಹಲ್ಲೆಲೂಯಾ. ಅಬ್ರಾಮನಿಂದ ಈ ಕಲ್ಲುಗಳಿಂದಲೂ ಕೂಡ ಅಬ್ರಾಮನಿಗೆ ಮಕ್ಕಳನ್ನು ಹುಟ್ಟಿಸಲು ಯಾರು ಶಕ್ತನಾಗಿದ್ದಾರೆ? ನಮ್ಮ ಕರ್ತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಲ್ಲಿ ನಾವು ಮೊದಲನೇದಾಗಿ ನೋಡಿದ್ವಿ. ಕಲ್ಲುಗಳು ಏನನ್ನ ಸಾಕ್ಷಿ ಹೇಳ್ತಾ ಇದ್ದೇವೆ? ಅಬ್ರಾಮನ ವಿಚಾರವಾಗಿ ಅಬ್ರಾಮನು ಯಜ್ಞವೇದಿಯಲ್ಲಿ ಇಟ್ಟಿರುವಂತಹ ಆ ಕಲ್ಲುಗಳು ಏನು ಸಾಕ್ಷಿಯನ್ನ ಹೇಳ್ತಾ ಇದ್ದಾವೆ? ಅಬ್ರಾಮನ ದೇವರು ಒದಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನ ತಲೆದಿಂಬಾಗಿ ಇಟ್ಟಿರುವಂತಹ ಆ ಕಲ್ಲು ಏನನ್ನ ಸಾಕ್ಷಿ ಹೇಳ್ತಾ ಇದೆ? ಯಾಕೋಬನ ದೇವರು ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಸಮುವೇಲನ ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ಸಮುವೇಲನ ಮಧ್ಯದಲ್ಲಿ ಇಸ್ರೇಲರ ಮಧ್ಯದಲ್ಲಿ ಆ ನೆಡಲ್ಪಟ್ಟಂತ ಕಲ್ಲು ಯಾವ ಸಾಕ್ಷಿಯನ್ನ ಕೊಡ್ತಾ ಇದೆ? ನನ್ನ ದೇವರು, ಸಮುವೇಲನ ದೇವರು, ಇಸ್ರೇಲರ ದೇವರು ಎಬೆನೇಜರ್ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನೆ ತಾನೇ ಒಂದು ವಿಚಾರವನ್ನು ನಾವು ಕಲಿತುಕೊಂಡ್ವಿ. ಎಲಿಯನು ತನ್ನ ಆ ಒಂದು ಕರ್ಮೇಲ್ ಬೆಟ್ಟದಲ್ಲಿ ಇಸ್ರೇಲ್ ಜನರು ದೇವರ ಕಡೆಯಿಂದ ತಪ್ಪಿ ಹೋಗಿ ಎಲ್ಲಾ ಬೇರೆ ದೇವರುಗಳನ್ನ ಆರಾಧನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇಸ್ರೇಲರ ಮಧ್ಯದಲ್ಲಿ ಯಜ್ಞ ವೇದಿಯನ್ನು ಕಟ್ಟಿ ಆ ಒಂದು ಕಟ್ಟಿದಂತ ಸಂದರ್ಭದಲ್ಲಿ ಅಲ್ಲಿ ಯಜ್ಞಕ್ಕೆ ಬೇಕಾದ ಪಶುವನ್ನ ಇಟ್ಟಾಗ ನೀರನ್ನ ಯಥೇಚ್ಛವಾಗಿ ಸುರಿದ ನಂತರ ಅಲ್ಲಿ ಒಂದು ಅಗ್ನಿ ಸುರಿಯಿತು. ಆ ಅಗ್ನಿ ಸುರಿದಂತ ಆ ಒಂದು 12 ಕಲ್ಲುಗಳಿಗೆ ಹೇಳುವಂತ ಸಾಕ್ಷಿ ಇದೆ. ಆ 12 ಕಲ್ಲುಗಳಿಗೆ ಹೇಳುವಂತ ಸಾಕ್ಷಿ ಯಾವುದಾಗಿದೆ? ಯೆಹೋವನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನೊಬ್ಬನೇ ದೇವರಾಗಿದ್ದಾನೆ. ಆತನನ್ನ ನಂಬಿ ಮಾತ್ರವೇ ನಾವು ಜೀವವನ್ನ, ನಾವು ಸಹಾಯವನ್ನ ಹೊಂದಲು ಸಾಧ್ಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗೋಣ. ಯೆಹೋಶುವನ ಪುಸ್ತಕಕ್ಕೆ ನಾವು 3ನೇ ಅಧ್ಯಾಯಕ್ಕೆ ಹೋಗೋಣ. ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯಕ್ಕೆ 3ನೇ ಅಧ್ಯಾಯದಲ್ಲಿ ನೋಡುವಾಗ ಏನ್ ನಡೀತಾ ಇದೆ? ಅಲ್ಲಿ 3ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಒಂದು ವಾಗ್ದಾನ ದೇಶಕ್ಕೆ ಇಸ್ರೇಲರು ಹೋಗೋದಕ್ಕೆ ಒಂದು ತಡೆ ಬರ್ತಾರೆ. ಏನ್ ತಡೆ ನೋಡುವಾಗ, ದಡ ಮೀರಿ ಹರಿಯುತ್ತಿರುವಂತ ಯೋರ್ದಾನ್ ಹೊಳೆ. ಎಲ್ಲಾ ಕಾಲದಲ್ಲಿ ಕೂಡ ದಡ ಮೀರಿ ಹರಿಯುವಂತ ಯೋರ್ದಾನ್ ಹೊಳೆ. ಒಂದು ವೇಳೆ ಒಂದು ಕಡೆ ಅದು ಆ ಹೊಳೆ, ಆ ಒಂದು ನೀರು ಸಮೃದ್ಧಿಯನ್ನ ನಮಗೆ ಸತ್ಯವೇದದಲ್ಲಿ ತೋರಿಸಿದರೂ ಕೂಡ ಇಸ್ರೇಲರಿಗೆ ಅಡ್ಡಿಯಾಗಿ ನಿಂತಿರುವ ಈ ಲೋಕದ ಯೋರ್ದಾನ್ ಹೊಳೆಯನ್ನು ನಾವು ನೋಡ್ತಾ ಇದ್ದೇವೆ. ನಾನು ಇಸ್ರೇಲರಿಗೆ ವಾಗ್ದಾನ ದೇಶಕ್ಕೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ನಾನೇ ಸಮೃದ್ಧಿ, ನನಗಿಂತ ಬೇರೆ ಸಮೃದ್ಧಿ ಇಲ್ಲ, ನನಗಿಂತ ಐಶ್ವರ್ಯ ಇಲ್ಲ, ನನಗಿಂತ ಸಂತೋಷ ಇಲ್ಲ, ನನಗಿಂತ ಸಮಾಧಾನ ಇಲ್ಲ. ಯಾಕಂದ್ರೆ ನೋಡ್ರಿ, ನದಿ ತೀರಗಳಿಗೆ ನಾವು ಹೋದಾಗ ನಮಗೊಂದು ರೀತಿಯಲ್ಲಿ ಸಮಾಧಾನ ಅನ್ಸುತ್ತೆ, ಒಂದು ರೀತಿಯ ಒಂದು ಸಂತೋಷ ಅನ್ಸುತ್ತೆ. ಅದಕ್ಕೆ ಅಲ್ವಾ ನಾವು ಮಂಗಳೂರಿಗೆ ಹೋಗಿ ಬೀಚ್ಗೆ ಹೋಗೋದು. ನದಿಯನ್ನು ನೋಡುವಾಗ ಯಾರಿಗೆ ಸಂತೋಷ ಆಗೋದಿಲ್ಲ? ನದಿಯನ್ನು ನೋಡಿದ್ರೆ ಒಂದು ಸಂತೋಷ, ಸರೋವರವನ್ನು ನೋಡಿದ್ರೆ ಒಂದು ಸಂತೋಷ, ಸಮುದ್ರವನ್ನು ನೋಡಿದ್ರೆ ಸಂತೋಷ, ಹೊಳೆಯನ್ನು ನೋಡಿದ್ರೆ ಸಂತೋಷ. ಬೇರೆ ಬೇರೆ ಸಂತೋಷಗಳಿದ್ದಾವೆ. ಮುಂದಿನ ದಿವಸ ಸಂತೋಷಗಳನ್ನು ಕಲಿಯೋಣ. ಬೇರೆ ಬೇರೆ ರೀತಿಯ ಸಂತೋಷಗಳಿದ್ದಾವೆ. ಆದರೆ ಇಲ್ಲಿ ಈ ಸಂತೋಷ ಸಮಾಧಾನವನ್ನ ನಮಗೆ ಕೊಡುವಂತ, ಲೌಕಿಕವಾದ ಸಂತೋಷ ಸಮಾಧಾನ ಕೊಡುವಂತ ಯೋರ್ದಾನ್ ಹೊಳೆ ಹೇಳ್ತಾ ಇದೆ ಇಸ್ರೇಲರಿಗೆ ಮತ್ತು ಯೆಹೋಶುವನಿಗೆ, ನಾನು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನೆ ಹೇಳ್ತಾ ಇದ್ದಾನೆ, ಒಂದು ಯೋಜನೆಯನ್ನ ಯಾರಿಗೆ ಕೊಡ್ತಾ ಇದ್ದಾರೆ? ಯೆಹೋಶುವನಿಗೂ ಇಸ್ರೇಲರಿಗೂ ಒಂದು ಯೋಜನೆಯನ್ನ, ಒಂದು ಪ್ಲಾನ್ ಅನ್ನ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಇರೋದು? ಸರ್ವಶಕ್ತನಾದ ದೇವರಿ ಪ್ಲಾನ್ ಅನ್ನ ಕೊಡಿದ್ರೆ. ಒಂದನ್ನು ನಾವು ಅರಿತುಕೊಳ್ಳಬೇಕು ಪ್ರಿಯರೇ, ನಾವು ಏನೇ ಮಾಡುವುದಾದರೂ ನಮಗೆ ಪ್ಲಾನ್ ಅನ್ನ ಕೊಡಬೇಕಾಗಿರೋರು ಯಾರಾಗಿದ್ದಾರೆ? ನಮ್ಮ
ಆದ್ರೂ ಕೂಡ ನಾವು ಸ್ವಂತ ಆಲೋಚನೆಯನ್ನ ಮುಂದೆ ಹೋಗ್ತೇವಲ್ಲ, ಯಾಕೆ? ಕರ್ತನ್ ಮತ್ತು ನಮ್ಮ ಸಂಬಂಧ ಗಟ್ಟಿಯಾಗಿರುವುದಾದ್ರೆ ಯಾವುದೇ ಕಾರಣಕ್ಕೂ ಒಬ್ಬ ಸ್ನೇಹಿತನು ಅದನ್ನು ತನ್ನ ಪ್ಲಾನ್ ಅನ್ನೇ ತನ್ನ ಸ್ನೇಹಿತನಿಗೆ ತಿಳಿಸ್ತಾನಂತೆ. ಅದನ್ನ ಏನಂದುಕೊಂಡು ಅಬ್ರಾಮನಿಗೆ ತಿಳಿಸದೆ ನಾನು ಸೊದೋಮ್ ಗೊಮೋರವನ್ನು ಹೇಗೆ ನಾಶ ಮಾಡಿ. ಒಬ್ಬ ತಂದೆಯ ದೇವರು ಈ ಭೂಲೋಕದ ಒಂದು ಅಸ್ಥಿವಾರ ಹಾಕಿರುವಂತಹ ಸರ್ವಶಕ್ತನಾದ ದೇವರ ಆಲೋಚನೆ ಮಾಡ್ತಾ ಇದ್ರೆ, ನನ್ನ ಸ್ನೇಹಿತನಾದ ಅಬ್ರಾಮನಿಗೆ ನಾನು ತಿಳಿಸದೆ ನಾನು ಹೇಗೆ ಮುಂದೆ ಹೋಗ್ಲಿ ಆ ಸೊದೋಮ್ ಗೊಮೋರವನ್ನ ನಾಶ ಮಾಡಲಿ? ಹಾಗಾದ್ರೆ ನೀವು ಮಾಡುವಾಗ ಕರ್ತನಿಗೆ ನೀವು ಹೇಳದೆ ಹೇಗೆ ನೀವು ಮುಂದೆ ಹೋಗ್ತೀರ? ನಿಮ್ಮ ದೇವರು ನಿಮಗೆ ಹೇಳದೆ ಯಾವುದನ್ನ ಒಂದು ಮನುಷ್ಯನಿಗೆ ಹೇಳದೆ ಯಾವುದನ್ನು ಕೂಡ ಮಾಡುವುದಕ್ಕೆ ಆತನಿಗೆ ಇಷ್ಟ ಇಲ್ಲ. ಆದರೆ ನಾವೇನಿದ್ದೇವೆ ಅಂದ್ರೆ ನಮ್ಮ ಕರ್ತನಿಗೆ ಹೇಳದೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಆದ ನಂತರ ಹೇಳ್ತೀವಿ ಇದನ್ನ ಆಶೀರ್ವಾದ ಮಾಡಿ. ಹೌ ಇಟ್ ಈಸ್ ಪಾಸಿಬಲ್? ಹೇಗೆ ಇದು ಸಾಧ್ಯ? ನಾವು ಆಲೋಚನೆ ಮಾಡಿದೀವ? ಇವತ್ತಿನ ದಿವಸ ಆಲೋಚನೆ ಮಾಡಿ. ಇನ್ನು ಮುಂದೆ ಆದರೂ, ಇದುವರೆಗೂ ನಡೀತು, ಇನ್ನು ಮುಂದೆ ಆದರೂ ಕೂಡ ಮಾಡುವ ಕಾರ್ಯಗಳನ್ನ ಕರ್ತನ ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥನೆಯಲ್ಲಿ ನಂತರ ನಾವು ಮುಂದೆ ಹೋದ್ರೆ ಬಹಳ ಒಳ್ಳೆಯದು. ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ಕರ್ತನ ಏನು ಹೇಳ್ತಾ ಇಲ್ಲ ಅಂದ್ರೆ ನೀನು ಆತನ ಪಾದದ ಸನ್ನಿಧಿಯಲ್ಲಿ ಕಾಯಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಬಾಯಿ ಬರದಿರುವಂತ ದೇವರಲ್ಲ, ಆತನ ಬಾಯಿ ಬರದಿರೋ ದೇವರಲ್ಲ. ಆತನಿಗೆ ಬಾಯಿ ಬರುತ್ತೆ, ಆತನ ಮಾತಾಡ್ತಾನೆ. ಆತನ ಮಾತನಾಡುವಾಗ ಆತನ ಸಮಯಕ್ಕೆ ಆತನ ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಸಮಯದವರೆಗೆ ನಾವು ಕಾಯೋದಾದ್ರೆ ಕರ್ತನ ದೊಡ್ಡ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡುವಾಗ, ಹಲ್ಲೆಲೂಯಾ. ಅದಕ್ಕೋಸ್ಕರ ಕರ್ತನ ಆಲೋಚನೆಯನ್ನ, ಆತನ ಪ್ಲಾನ್ ಅನ್ನ ತೆಗೆದುಕೊಂಡು ನೋಡ್ರಿ, ಯಾರಾದರೂ ಪರ್ಸನಲ್ ಆಗಿ ಮಾತಾಡಬೇಕು ಅಂತಂದ್ರೆ ಒಂದು ಕಾರ್ಯವನ್ನ ನಾವು ಮಾಡ್ತೀವಿ. ಯಾರು ಕೂಡ ಸುತ್ತಲೇ ಇರಬಾರ್ದು ಅಂತ ಬಯಸ್ತೇವೆ, ನಿಶ್ಶಬ್ದವಾಗಿರ್ಬೇಕು ಅಂತ ಬಯಸ್ತೇವೆ. ಆದ್ಮೇಲೆ ನಮ್ಮ ಮಾತುಗಳು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಂಡು ನಾವೆಲ್ಲವನ್ನು ತಿಳಿಸ್ತೇವೆ. ಅದೇ ರೀತಿಯಲ್ಲಿ ಗಲಭೆ, ಗಲಿಬಿಲಿ, ತೊಂದರೆ, ಅದು ಇದು ಸಮಸ್ಯೆ, ಮನಸ್ಸಿನಲ್ಲಿ ಅನೇಕ ಬೇರೆ ಬೇರೆ ಆಲೋಚನೆಗಳನ್ನು ಹಿಡಿದುಕೊಂಡು ನಾವು ಪ್ರಾರ್ಥನೆಗೆ ಹೋದ್ರೆ ಕರ್ತನ ಮಾತನಾಡೋದಕ್ಕೆ ಸಾಧ್ಯನಾ ಪ್ರಿಯರೇ? ಕರ್ತನ ಮಾತಾಡೋದಕ್ಕೆ ಸಾಧ್ಯನಾ? ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಕೂರುವಾಗ ನಮ್ಮ ಮನಸ್ಸು ಶಾಂತವಾಗಿರ್ಲಿ. ಹಲ್ಲೆಲೂಯಾ. ಶಾಂತವಾಗಿದೆ. ಯಾಕಂದ್ರೆ ನೋಡ್ರಿ, ಎಲಿಯನು ಆ ದೇವರ ಸ್ವರವನ್ನ ಕೇಳಲು ಬಯಸ್ತಾನೆ. ಎಲಿಯನು ದೇವರ ಸ್ವರವನ್ನು ಕೇಳೋದಕ್ಕೆ ಬಯಸಲು ಭೂಕಂಪದಲ್ಲಿ ನನ್ನ ದೇವರಿದ್ದಾರ ಅಂತ ಅನ್ಕೊಂಡು ನೋಡ್ತಾನೆ. ಭೂಕಂಪದಲ್ಲಿ ದೇವರಿಲ್ಲ. ಬಿರುಗಾಳಿಯಲ್ಲಿ ನನ್ನ ದೇವರಿದ್ದಾರ ಅಂತ ಅನ್ಕೊಂಡು ನೋಡ್ತಾ ಇದ್ದೇನೆ. ಬಿರುಗಾಳಿಯಲ್ಲಿ ದೇವರಿಲ್ಲ. ಗುಡುಗಿನಲ್ಲಿ ನನ್ನ ದೇವರು ಮಾತನಾಡ್ತಾನ ಅಂತ ಅನ್ಕೊಂಡು ಎಲಿಯನ್ನು ನೋಡ್ತಾ ಇದ್ದಾನೆ. ಏನೋ ಗೊತ್ತಾಗ್ತಾ ಇಲ್ಲ. ಆ ನಂತರ ತಂಗಾಳಿಯಲ್ಲಿ ನಿಶ್ಶಬ್ದವಾಗಿ ಕರ್ತನವನ ಜೊತೆ ಮಾತಾಡ್ತಿದ್ದಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಬೇರೆ ನಾವು ನಿಶ್ಶಬ್ದವಾಗಿ, ನಿರಾಳವಾಗಿ ನಮ್ಮ ಮನಸ್ಸನ್ನು ಯಾವಾಗ ಶಾಂತವಾಗಿ ಇಟ್ಟುಕೊಂಡು ಕರ್ತನ ಸನ್ನಿಧಿಯಲ್ಲಿ ಬಂದು ಕೂರ್ತೇವೋ, ಕರ್ತನು ಖಂಡಿತವಾಗಿ ಮುಂದೆ ನಡೆಯುವಂತ ಕಾರ್ಯಗಳನ್ನ ನಿಮಗೆ ತಿಳಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನೀವು ಮಾತನಾಡುವಂತ ಸ್ಥಳ ಹೊರಗಡೆ ಬಹಳ ಸೈಲೆಂಟ್ ಆದ್ರೂ ಕೂಡ ಎಲ್ಲಿ ಗದ್ದಲ ಇದೆ ಗೊತ್ತಾ? ಒಳಗಡೆ ಗದ್ದಲ ಇದೆ. ಮನುಷ್ಯನ ಸಮಸ್ಯೆ ಏನಂದ್ರೆ ಒಳಗಡೆ ಗದ್ದಲ ಇದೆ, ಹೊರಗಡೆ ಸೈಲೆಂಟ್ ಆಗಿದೆ. ರೂಮ್ಗೆ ಬಾಗಿಲು ಹಾಕಿದೀರಾ, ಎಲ್ಲ ಹಾಕಿದೀರಾ, ಯಾವ ಸೌಂಡ್ ಇಲ್ಲ, ಎಲ್ಲರೂ ಯಾರು ಇಲ್ಲ, ಮನೆಯಲ್ಲಿ ಪ್ರಾರ್ಥನೆ ಕೊಟ್ಟಿದೀವಿ, ಎಲ್ಲ ಇದೆ. ಆದ್ರೆ ಗದ್ದಲ ಎಲ್ಲಿದೆ? ಒಳಗಡೆ ಇದೆ. ಆ ಒಳಗಡೆ ಇರೋ ಗದ್ದಲವನ್ನು ತೆಗೆದು ಹಾಕಿದ್ರೆ ನೀವು ಎಂತ ಗದ್ದಲದ ಮಧ್ಯದಲ್ಲಿ ಇದ್ರೂ ಕೂಡ ಕರ್ತನು ಹೇಳುವಂತ ಮಾತು ನಿಮಗೆ ಕೇಳುವಂತದಾಗಿದೆ. ಹಲ್ಲೆಲೂಯಾ. ಮೋಶೆ ಎಂತ ಗದ್ದಲದ ಮಧ್ಯದಲ್ಲಿದ್ದ? ಒಬ್ಬ ನೋಡಿದ್ರೆ ಮಾಂಸ ಕೇಳ್ತಾ ಇದೆ, ಒಬ್ಬ ನೋಡಿದ್ರೆ ರೊಟ್ಟಿ ಕೇಳ್ತಾ ಇದೆ, ಒಬ್ಬ ನೋಡಿದ್ರೆ ನೀರು ಕೇಳ್ತಾ ಇದೆ, ಒಬ್ಬ ನೋಡಿದ್ರೆ ನಮಗೆ ಇದೇ ಗತ್ತಿನ ಅಂತ ಹೇಳ್ತಾ ಇದ್ದಾರೆ, ಒಬ್ಬ ಹೇಳ್ತಾ ಇದ್ದಾನೆ ಐಗುಪ್ತ ದೇಶದಲ್ಲಿ ಹಂಗೆ ಚೆನ್ನಾಗಿತ್ತು ಅಂತ ಇದ್ದಾನೆ, ಒಬ್ಬ ನೋಡಿದ್ರೆ ನಮಗೆ ನನ್ನ ಮಕ್ಕಳಿಗೆ ಏನೂ ಇಲ್ಲ ಅಂತ ಹೇಳ್ತಾರೆ, ಒಬ್ಬ ನೋಡಿದ್ರೆ ಈರುಳ್ಳಿ ಕೇಳ್ತಾ ಇದೆ, ಒಬ್ಬರು ಹೇಳಿದ್ರೆ ಬೆಳ್ಳುಳ್ಳಿ ಕೇಳ್ತಾ ಇದೆ. ಈ ಎಲ್ಲಾ ಕೇಳುವವರ ಮಧ್ಯದಲ್ಲಿ ಮೋಶೆಗೆ ದೇವರ ಮಾತು ಕೇಳಿಸಿದ ಪ್ರಿಯರೇ. ಹಲ್ಲೆಲೂಯಾ. ಅದನ್ನ ಹೇಳಿದ್ರೆ ಕರ್ತನೇ ನಾನು ಏನು ಮಾಡ್ಲಿ? ಈ ಒಂದು ನನ್ನನ್ನ ಕರೆದುಕೊಂಡು ಬಂದ್ರೆ ನಾನು ಇವರ ತಾಯಿನ, ನಾನಿವರದು, ಇವರನ್ನ ನಾನು ನಡೆಸಿಕೊಂಡು ಹೋಗೋದಕ್ಕೆ ನಾನು ಶಕ್ತನ ಅನ್ನೋದನ್ನ ಕೆಂಪು ಸಮುದ್ರದ ಮುಂದೆ ಹೇಳಿದಾಗ ನೀನು ಏನ್ ಮಾಡ್ತಿದ್ಯಾ ಮೋಶೆ? ನೀನು ನಿನ್ನ ಕೋಲನ್ನ ತೆಗೆದು ಸಮುದ್ರದ ಮೇಲೆ ಚಾಚಿದ ಕೂಡಲೇ, ಸಮುದ್ರದ ಮೇಲೆ ಚಾಚಿದ ಕೂಡಲೇ ಆ ಒಂದು ಕೆಂಪು ಸಮುದ್ರ ಇಬ್ಬಾಗವಾಯಿತು ಎಂದು ನೋಡ್ತೇವೆ. ಹಲ್ಲೆಲೂಯಾ. ಸ್ವರ ಹೇಗೆ ಕೇಳಿತು? ಹೊರಗಡೆ ಗದ್ದಲ ಇತ್ತು, ಆದ್ರೆ ಒಳಗಡೆ ಗದ್ದಲ ಇರಲಿಲ್ಲ. ಹಲ್ಲೆಲೂಯಾ.
ಇವತ್ತಿನ ದಿವಸ ನಮ್ಮ ಒಳಗಡೆ ಇರುವಂತಹ ಗದ್ದಲವನ್ನು ನಾವು ತೆಗೆದು ಹಾಕಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಮೇಲೆ ನಾವು ಭರವಸೆ ಇಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ದೇವರೊಂದು ಪ್ಲಾನ್ ಅನ್ನು ಕೊಡ್ತಾ ಇದ್ದಾರೆ. ಯೋಷುವನ ಪುಸ್ತಕ 3:11 ವಚನದಲ್ಲಿ ನಿಮಗೆ ಗೊತ್ತಾಗುವುದು ಹೇಗೆಂದರೆ, ಸರ್ವಲೋಕದ ಒಡೆಯನ ಒಡಂಬಡಿಕೆ ಮಂಜೂಷವು ನಿಮ್ಮ ಮುಂದಾಗಿ ಹೋಗಿ ಯೋರ್ದಾನಿನಲ್ಲಿ ಇಳಿಯುವುದು. ನೀವಾದರೂ ಇಸ್ರಾಯೇಲ್ ಕುಲಗಳಿಂದ ಕುಲಕ್ಕೆ ಒಬ್ಬನಂತೆ 12 ಮಂದಿಯನ್ನು ಆರಿಸಿಕೊಳ್ಳಿರಿ. ಸರ್ವಲೋಕದ ಒಡೆಯನಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊರುವ ಯಾಜಕರು ತಮ್ಮ ಕಾಲುಗಳನ್ನು ಯೋರ್ದಾನ್ ಹೊಳೆಯ ನೀರಲ್ಲಿ ಇಡುತ್ತಲೇ ಮೇಲಿನಿಂದ ಬರುವ ನೀರು ಮುಂದೆ ಹೋಗದೆ ಅಲ್ಲೇ ರಾಶಿಯಾಗಿ ನಿಂತುಕೊಳ್ಳೋದು ಎಂದು ತಿಳಿಸಲಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೆಂಪು ಸಮುದ್ರ ಇಬ್ಬಾಗ ಮಾಡೋದಕ್ಕೆ ಮತ್ತೆ ರಿಪೀಟ್ ಆಗಿರುವಂತಹ ಅದ್ಭುತವನ್ನ ಕಾಣೋದಕ್ಕೆ ಈಗ ಮೋಶೆ ಇಲ್ಲ. ಯೆಹೋಶುವ ಅಲ್ಲಿ ಇಸ್ರಾಯೇಲರನ್ನ ನಡೆಸ್ತಾ ಇದ್ದಾನೆ. ಯೆಹೋಶುವನನ್ನ ಆರಿಸಿಕೊಂಡ ನಂತರ ಯೆಹೋಶುವನಿಗೆ ಕರ್ತನ ಭಯಪಡಬೇಡ, ನೀನು ಭಯಪಡಬೇಡ, ಅಂಜಬೇಡ. ಮೋಶೆ ಹೇಳಿದಂತ ಎಲ್ಲಾ ಆಜ್ಞೆಗಳನ್ನ ಕೈಗೊಂಡು ನಡಿ. ನಿನ್ನನ್ನ ಎಲ್ಲಿ ಹೋದ್ರೂ ಕೂಡ ನಾನು ಕೃತಾರ್ಥರನ್ನ ಮಾಡ್ತೀನಿ. ಎಲ್ಲಿ ಹೋದ್ರು ಕೂಡ ನನ್ನ ಮೇಲೆ ಕಿತ್ತೀನಿ. ಹಾಗಾದ್ರೆ ಯೆಹೋಶುವನ ಹೃದಯದಲ್ಲಿ ಎದೆಯಲ್ಲಿ ಒಂದು ದಿಗಿಲಿದ್ದಿದ್ದಕ್ಕೆ ತಾನೇ ದೇವರು ಬಲಪಡಿಸಿದ್ದು. ಹೇಗಪ್ಪ ನಾನು ನಿಭಾಯಿಸಿ? ಮೋಶೆಗೆ ಕಲ್ಲೆತ್ತಾಕಿ ಸಾಯಿಸೋಣ ಅಂತ ಬಂದ್ರು. ಇನ್ನು ನನ್ನನ್ನು ಏನ್ ಮಾಡ್ತಾರೋ ಅಂತ ಅನ್ಕೊಂಡು ಭಯ ಇರೋದಿಲ್ವ ಯೆಹೋಶುವನಿಗೆ? ಆಗ ಯೆಹೋಶುವನಿಗೆ ಕರ್ತನೆ ಹೇಳ್ತಾ ಇದ್ದೇನೆ, ನಾನ್ ನಿನ್ನ ಜೊತೆ ಇದ್ದೀನಪ್ಪ. ಹಲ್ಲೆಲೂಯಾ. ನಾನು ಜೊತೆ ಇದ್ದೇನೆ. ಹಲ್ಲೆಲೂಯಾ. ಮೋಶೆ ಮಾಡಿದ ಏನು ಕಾರ್ಯ ಇಲ್ಲ, ನಾನೇ ಎಲ್ಲ ಕಾರ್ಯವನ್ನ ಮಾಡಿದ್ದು. ಆತನು ನನ್ನ ಒಂದು ಪ್ರತಿನಿಧಿಯಾಗಿ ನಿಂತಿದ್ದ ಅಷ್ಟೇ. ಈಗಲೂ ಅಷ್ಟೇ ನೀನು ನನ್ನ ಪ್ರತಿನಿಧಿಯಾಗಿ ನಿಲ್ಲೋದಾದ್ರೆ ನಿನ್ನ ಕಣ್ಣ ಮುಂದೆ ಅನೇಕ ಕಾರ್ಯಗಳನ್ನ ಮಾಡಲು ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಈಗ ಯಾವ ಕಾರ್ಯ ನಡೀತದೆ? ಮೋಶೆ ಇಲ್ಲ, ಯೋರ್ದಾನ್ ಹೊಳೆ ಹೇಳ್ತಾ ಇದೆ, ನಾನು ಇಸ್ರಾಯೇಲರಿಗೆ ನಾನು ಹೋಗುವುದಾಗ ವಾಗ್ದಾನ ದೇಶವನ್ನು ಹೊಂದಿಕೊಳ್ಳೋದನ್ನು ಬಿಡಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ದೇವರ ಮಂಜುಷವನ್ನು ಹೊತ್ತಿದಂತ ಯಾಜಕರನ್ನ ಹೋಗಿ ನೀನು ಆ ಹೊಳೆಯ ಮಧ್ಯದ ಆ ಹೊಳೆಯನ್ನ ಟಚ್ ಮಾಡುತ್ತಾಳೆ. ಅಲ್ಲಿ ಬರೆಯಲ್ಪಟ್ಟಿದೆ, ಯಾಜಕರು ತಮ್ಮ ಕಾಲನ್ನ ನೀರಲ್ಲಿ ಅದ್ದುತ್ತಲೇ ಇಟ್ಟಿದ್ದಲ್ಲ, ಅದ್ದ ಕೂಡಲೇ ಅಂತಂದ್ರೆ ಕೇವಲ ಮುಳುಗಿಸಿದ ಕೂಡಲೇ, ಅವರ ಹೆಬ್ಬೆರಳು ಅದರಲ್ಲಿ ಮುಳುಗಿದ ಕೂಡಲೇ ಅಥವಾ ಹಿಮ್ಮಡಿ ಮುಳುಗಿದ ಕೂಡಲೇ ಯೋರ್ದಾನ್ ಹೊಳೆ ಒಂದು ಕಡೆ ಈ ಗೋಡೆಯ ರೀತಿಯಲ್ಲಿ ಏನೆಲ್ಲ ಹೇಳ್ತಾ ಇದೆ, ಇಡುತ್ತಲೇ ಮೇಲಿನಿಂದ ಬರುವ ನೀರು ಮುಂದೆ ಹೋಗದೆ ಅಲ್ಲೇ ರಾಶಿಯಾಗಿ ನಿಂತುಕೊಳ್ಳುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತದನಂತರ ಯೆಹೋಶುವನ ಪುಸ್ತಕ 4:1 ವಚನವನ್ನು ನೋಡುವಾಗ, ಜನರೆಲ್ಲ ಯೋರ್ದಾನಿನ ಆಚೆಗೆ ಸೇರಿದ ಮೇಲೆ ಯೆಹೋವನು ಯೆಹೋಶುವನಿಗೆ, ನೀವು ಜನರೊಳಗಿಂದ ಕುಲಕ್ಕೆ ಒಬ್ಬನಂತೆ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಯೋರ್ದಾನಿನ ಮಧ್ಯದಲ್ಲಿ ಯಾಜಕರು ನಿಂತಿರುವ ಸ್ಥಳದಿಂದ 12 ಕಲ್ಲುಗಳನ್ನು ಎತ್ತಿ ಅವುಗಳನ್ನು ನಿಮ್ಮ ಸಂಗಡ ಈಚೆ ದಡಕ್ಕೆ ತಂದು ನೀವು ಈ ರಾತ್ರಿ ಇಳಿದುಕೊಳ್ಳುವ ಸ್ಥಳದಲ್ಲಿ ನಿಲ್ಲಿಸಿರಿ ಎಂದು ಆಜ್ಞಾಪಿಸಬೇಕೆಂದು ಹೇಳಿದನು. ಏನ್ ಹೇಳಿದ್ದಾರೆ? 12 ಕಲ್ಲುಗಳನ್ನು ತರಬೇಕಂತೆ. ಎಲ್ಲಿದ್ದ ಕಲ್ಲುಗಳು? ಯೋರ್ದಾನಿನ ಆಳದಲ್ಲಿದ್ದಂತ ಕಲ್ಲುಗಳು. ನೀವು ಹೆಂಗ್ ನಡೀತೀರಾ? ಆಳದ ನೆಲದಲ್ಲಿ ನೀವು ನಡೀತೀರಾ. ಆ ನೆಲದಲ್ಲಿ ಇರುವಂತ ಕಲ್ಲುಗಳನ್ನು ನೀವೇನ್ ಮಾಡ್ಬೇಕು? 12 ಜನರು ಹೊತ್ತುಕೊಂಡು ಏನ್ ತರಬೇಕು? ಈ ದಡದಿಂದ ಹೋಗಿ ನೀವು ಯೋರ್ದಾನ್ ಒಳಗೆ ಇಳಿದ ನಂತರ ಅಲ್ಲಿರುವಂತ ಕಲ್ಲುಗಳನ್ನು ತೆಗೆದುಕೊಂಡು ಎಲ್ಲಿಡಬೇಕು? ಇನ್ನೊಂದು ದಡದಲ್ಲಿಡಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಯೆಹೋಶುವನು ತಾನು ಇಸ್ರಾಯೇಲೊಳಗಿಂದ ಕುಲಕ್ಕೆ ಒಬ್ಬರಂತೆ ಆರಿಸಿಕೊಂಡ 12 ಮಂದಿಯನ್ನು ಕರೆದು ಅವರಿಗೆ, ನೀವು ನಿಮ್ಮ ದೇವರಾದ ಯೆಹೋವನ ಮಂಜೂಷದ ಮುಂದಾಗಿ ಯೋರ್ದಾನಿನ ಮಧ್ಯಕ್ಕೆ ಹೋಗಿ ಇಸ್ರಾಯೇಲ್ ಕುಲಗಳ ಸಂಖ್ಯೆಗೆ ಸರಿಯಾಗುವಂತೆ ಪ್ರತಿಯೊಬ್ಬನು ಒಂದೊಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ತು ತನ್ನಿರಿ ಅಂತ ಅನ್ಕೊಂಡು ಹೇಳ್ತಾನೆ. ಎಲ್ಲರೂ ಕೂಡ ಹೊತ್ತು ತನ್ನಿರಿ ಅಂತ ಅನ್ಕೊಂಡು ಹೇಳುವಾಗ ಅದನ್ನ ಹೊತ್ತು ತಗೊಂಡು ಬಂದು ಯಾಜಕರು ಫಸ್ಟ್ ಇಳಿತಾರೆ. ಯೋರ್ದಾನ್ ಇಬ್ಬಾಗ ಆಗುತ್ತೆ. ತದನಂತರ ಉಳಿದ ಕುಲಗಳು ಎಲ್ಲವೂ ಕೂಡ ಅವರನ್ನ ಹಿಂಬಾಲಿಸ್ತಾರೆ. ಹಿಂಬಾಲಿಸಿ ಆದ ನಂತರ ಯಾಜಕರು ಅಲ್ಲೇ ಇರ್ತಾರೆ. ಇವರು ಮುಂದೆ ಹೋಗ್ತಾರೆ. ಮುಂದೆ ಹೋದ ನಂತರ ಅವ್ರು ದಡ ಸೇರಿದ ನಂತರ ಇಲ್ಲಿಂದ 12 ಜನರು ಏನ್ ಮಾಡ್ತಾರೆ? ಬಂದು ಅಲ್ಲಿರುವಂತ 12 ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲಿರ್ತಾರೆ? ದಡದಲ್ಲಿರ್ತಾರೆ. ದಡದಲ್ಲಿ ಇಟ್ಟ ನಂತರ ಯಾಜಕರು ಎಲ್ಲಾ ಕೆಲಸ, ಇಸ್ರಾಯೇಲರು ಬಂದ್ರು, ಎಲ್ಲಾ ಕುಲಗಳು ಬಂದು ಎಲ್ಲಾ ಜನ ಇನ್ನೊಂದು ದಡಕ್ಕೆ ಸೇರಿದ ನಂತರ ಯಾಜಕರು ಕೂಡ ಮಂಜೂಷವನ್ನ ಎತ್ತುಕೊಂಡು ಎಲ್ಲಿ ಬರ್ತಾರೆ? ಇನ್ನೊಂದು ದಡಕ್ಕೆ ಸೇರ್ತಾರೆ. ಯೆಹೋಶುವನ ಪುಸ್ತಕ 4:9 ವಚನವನ್ನು ನೋಡುವಾಗ, ಯೆಹೋಶುವನ ಪುಸ್ತಕ 4:9 ವಚನ, ಇದಲ್ಲದೆ ಯೆಹೋಶುವನು 12 ಕಲ್ಲುಗಳನ್ನು ತೆಗೆದುಕೊಂಡು ಯೋರ್ದಾನ್
ಯೋರ್ದಾನಿನ ಮಧ್ಯದಲ್ಲಿ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ನಿಂತಿದ್ದ ಸ್ಥಳದಲ್ಲಿ ನಿಲ್ಲಿಸಿದನು. ಇವು ಇಂದಿನವರೆಗೂ ಅಲ್ಲೇ ಇರ್ತವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗಲೂ ಕೂಡ ನಾವು ಮತ್ತೆ ತಿರುಗಿ ಇಸ್ರೇಲ್ಗೆ ಹೋಗೋದಾದ್ರೆ ಆ ಯೋರ್ದಾನ್ ಹೊಳೆಯ ತಪ್ಪಲಲ್ಲಿ ದಡದಲ್ಲಿ ಈ 12 ಕಲ್ಲುಗಳನ್ನು ನೋಡ್ತೀವಿ. ಏನಕ್ಕೆ ಈ 12 ಕಲ್ಲುಗಳನ್ನಿಟ್ಟು? ಏನಕ್ಕೆ 12 ಕಲ್ಲುಗಳನ್ನು? ನಾವು ಓದೋಣ ಯೋಶುವನ ಪುಸ್ತಕ 4:20 ವಚನವನ್ನು ನೋಡುವಾಗ, ಯೆಹೋಶುವನು ಯೋರ್ದಾನಿನಿಂದ ತೆಗೆದುಕೊಂಡು ಬಂದ 12 ಕಲ್ಲುಗಳನ್ನು ಗಿಲ್ಗಾಲಿನಲ್ಲೇ ನಿಲ್ಲಿಸಿ ಇಸ್ರಾಯೇಲರಿಗೆ, ಮುಂದಣ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳನ್ನು ಯಾಕೆ ನಿಲ್ಲಿಸಿದ್ದಾರೆಂದು ನಿಮ್ಮನ್ನು ಕೇಳಿದರೆ ನೀವು ಅವರಿಗೆ, ಇಸ್ರಾಯೇಲರು ಒಣನೆಲವಾಗಿದ್ದ ಈ ಯೋರ್ದಾನನ್ನು ದಾಟಿ ಬಂದದ್ದಕ್ಕಾಗಿ ಎಂದು ಹೇಳಿರಿ. ನಿಮ್ಮ ದೇವರಾದ ಯೆಹೋವನು ನಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ನಮ್ಮನ್ನು ದಾಟಿಸಿದಂತೆ ಈಗ ನಿಮ್ಮ ಮುಂದೆ ಈ ಯೋರ್ದಾನನ್ನು ಬತ್ತಿಸಿ ನಿಮ್ಮನ್ನು ದಾಟಿಸಿದ್ದಾನೆ. ಇದರಿಂದ ಏನ್ ಗೊತ್ತಾಗುತ್ತದೆ? ಭೂ ನಿವಾಸಿಗಳೆಲ್ಲರೂ ಯೆಹೋವನ ಹಸ್ತವು ಪರಾಕ್ರಮ ಉಳ್ಳದೆಂದು ತಿಳುಕೊಳ್ಳುವರು. ನಿಮ್ಮ ದೇವರಾದ ಯೆಹೋವನಿಗೆ ಯಾವಾಗಲೂ ಭಯ ಪಡುವರು ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೆಹೋಶುವನು ಹೇಳ್ತಾ ಇದ್ದಾನೆ, ಈ ಕಲ್ಲುಗಳನ್ನ ನೀವು ದಡದಲ್ಲಿ ತಂದಿಡ್ರಿ. ದಡದಲ್ಲಿ ಇರುವಂತ ಸಮಯದಲ್ಲಿ ನಾವಲ್ಲಿ ಪಾಳೆಯವನ್ನು ಹಾಕಿರುವಾಗ ನಿಮ್ಮ ಮಕ್ಕಳು ಬೆಳಗ್ಗೆ ಎದ್ದು ಆಟಕ್ಕೋ ಓಟಕ್ಕೋ ಯಾವುದೋ ಕೆಲಸಕ್ಕೋ ದಡದಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ಈ ಕಲ್ಲುಗಳಿಂದ ಏನಿದು ಅನ್ನೋದನ್ನ ಯಾವಾಗ ಕೇಳಿದ್ರು ಕೂಡ ಈ 12 ಕಲ್ಲುಗಳ ವಿಚಾರವಾಗಿ ನೀವು ಹೇಳ್ರಿ, ನಮ್ಮ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಪರಾಕ್ರಮಿಯಾದ ದೇವರಾಗಿದ್ದಾನೆ. ಅದ್ಭುತ ಕಾರ್ಯಗಳನ್ನ ಮಾಡುವ ದೇವರಿಂದ ಆತನು ಅತಿಶಯವಾಗಿ ಯೋರ್ದಾನ್ ಹೊಳೆಯನ್ನ ವಿಭಾಗ ಮಾಡಿ ನಾವು ಅದರ ಒಣ ನೆಲದಲ್ಲಿ ನಡೆಯುವಂತೆ ನಮ್ಮನ್ನು ಮಾಡಿದ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ದಿವಸ ಆ 12 ಕಲ್ಲುಗಳು ಹೇಳ್ತಾ ಇದ್ದಾವೆ, ನಮ್ಮ ದೇವರು ಆತನು ಪರಾಕ್ರಮಿಯಾದ ದೇವರು, ನಮ್ಮ ದೇವರು ಆತನ ಅದ್ಭುತ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಬದುಕುಳಿದ್ದೇವೆ ಅಂತಂದ್ರೆ ಅದ್ಭುತ ಬೇರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಆತನ ಸಾನ್ನಿಧ್ಯದಲ್ಲಿ ನಾವು ಕೂತಿದ್ದೇವೆ ಅನ್ನೋದಾದ್ರೆ ಅದ್ಭುತ ಆಗಿದೆ. ನಮಗಿರುವಂತಹ ಎಲ್ಲಾ ವಸ್ತುಗಳು, ಕೊರತೆಗಳು, ಎಲ್ಲ ಒದಗಿಸುವೆಗಳು ನಮ್ಮ ಮನೆಯಲ್ಲಿ ಇದೆ ಅನ್ನೋದಾದ್ರೆ ಅದು ಅದ್ಭುತ ಆಗಿದೆ. ಯಾಕಂದ್ರೆ ದಾವೀದನೊಂದು ಮಾತನ್ನು ಹೇಳ್ತಾನೆ, ಕೀರ್ತನೆ 139ನೇ ಅಧ್ಯಾಯ 14ನೇ ವಚನ. ಕೀರ್ತನೆ 139ನೇ ಅಧ್ಯಾಯ 14ನೇ ವಚನ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಹಲ್ಲೆಲೂಯಾ. ನಮಗೆ ಯೇಸುವನ್ನು ನಂಬುವುದಕ್ಕೆ ಇನ್ನೊಂದು ಅದ್ಭುತ ಆಗಬೇಕಂತಿಲ್ಲ. ನೀನು ಜೀವದಿಂದ ಇದೆಯಾ ಎನ್ನುವುದಾದರೆ ಅದು ದೇವರ ಅದ್ಭುತ ಆಗಿದೆ. ಯಾಕಂದ್ರೆ ಇದನ್ನ ದಾವೀದನ ಕಂಡುಕೊಂಡ. ದಾವೀದನ ಯಾಕೆ ಕಂಡುಕೊಂಡಂದ್ರೆ ಯೌವನ ಕಾಲದಲ್ಲಿ ಏನು ತಿಳಿದ 4-5 ಕುರಿಗಳನ್ನ ಮೇಯಿಸುತ್ತಿದ್ದ ದಾವೀದನನ್ನ ಮನೆಗೆ ಬಂದಾಗ ಏನ್ ನಡೀತಾ ಇದೆ? ಇಲ್ಲಿ ರಾಜ್ಯಾಭಿಷೇಕ ನಡೀತಾ ಇದೆ. ಸಮುವೇಲನು ಅವನ ತಲೆ ಮೇಲೆ ಕೈ ಇಟ್ಟು ಎಣ್ಣೆಯನ್ನು ಸುರಿಸಿ ಹೇಳ್ತಾ ಇದ್ದಾರೆ, ನೀನೇ ಇಸ್ರಾಯೇಲರ ಮುಂದಿನ ರಾಜನೆಂದು ಹೇಳುವಾಗ ದಾವೀದನ ಹೇಳ್ತಾ ಇದ್ದಾನೆ, ನನ್ನನ್ನು ನೀನು ಅದ್ಭುತವಾಗಿ ಸೃಷ್ಟಿಸಿದೆ. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಗೋಲ್ಯಾತನ ಮುಂದೆ ಅವನು ಯುದ್ಧಕ್ಕೆ ಇಳಿದಂತಹ ಸಂದರ್ಭದಲ್ಲಿ ನಾನು ಯೆಹೋವನ ನಾಮದಲ್ಲಿ ಬರುತ್ತೇನೆ ಎಂದು ಅಂದ್ಕೊಂಡು ಹೇಳಿ ಯುದ್ಧಕ್ಕೆ ಹೋದಾಗ ಒಂದೇ ಕಲ್ಲಿನಿಂದ ಗೋಲ್ಯಾತನು ನೆಲಕ್ಕೆ ಉರುಳಿ ಬೀಳುವಂತೆ ಮಾಡಿದಂತ ಕರ್ತನ ಆ ಒಂದು ರಣಭೂಮಿಯಲ್ಲಿ ಆತನು ಹೇಳ್ತಾ ಇದ್ದಾನೆ, ನನ್ನ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ. ಓ ರಾಜ್ಯಾಭಿಷೇಕ ಆದರೂ ಕೂಡ ಸೌಲನ ಕಣ್ಣಿನ ಮುಂದೆ ನಿಲ್ಲಕ್ಕಾಗದೆ ಯಾವಾಗಲೂ ಸೌಲನು ದಾವೀದನ ಪ್ರಾಣವನ್ನು ತೆಗೆಯುವುದಕ್ಕೆ ನೋಡ್ತಿದ್ದನು. ನಾನು ಅರಮನೆಯಲ್ಲಿ ಇರಬೇಕಾದನು, ಗುಹೆಯಲ್ಲಿದ್ದೇನೆ. ಆದ್ರೆ ಗುಹೆಯಲ್ಲಿದ್ದವನನ್ನ ಮತ್ತೆ ತಿರುಗಿ ರಾಜ್ಯದ ಸಿಂಹಾಸನದಲ್ಲಿ ಕೂತಾತನಿಗೆ ಕೂರಿಸಿದ ಆತನು ಹೇಳ್ತಾ ಇದ್ದಾರೆ, ನನ್ನನ್ನು ನೀನು ಅದ್ಭುತವಾಗಿ ಉಂಟು ಮಾಡಿದ್ಯಾ. ಈ ಕೃಪೆಗೆ ಯಾರಿಗುಂಟು ಯಾರಿಗಿಲ್ಲ. ಅದು ದಾವೀದ ಅಂತ ಅನ್ಕೋಬಹುದು. ಇವತ್ತಿನ ದಿವಸ ನಮ್ಮ ಜೀವಿತನ ಆಲೋಚನೆ ಮಾಡಿ ಒಂದು ಕ್ಷಣ ನಿಮ್ಮ ಜೀವಿತದ ಪುಟಗಳನ್ನು ತಿರುಗಿಸಿ ಎಂತೆಂಥ ಘಟನೆಗಳು ನಡೆಯಬೇಕಿತ್ತು, ಎಂತೆಂಥದಲ್ಲಿ ನಮ್ಮ ಜೀವ ಹೋಗಬೇಕಿತ್ತು, ಹೇಗೆ ನಮ್ಮ ಕುಟುಂಬಗಳು, ನಮ್ಮ ಸಂಸಾರಗಳು ಯಾವ ರೀತಿಯಲ್ಲಿ ಆಗಬೇಕಾಗಿತ್ತು. ನಮ್ಮ ದೇವರು, ನಮ್ಮ ಕರ್ತನು ನಮಗೆ ಬಿಡುಗಡೆ ಕೊಟ್ಟಿರೋ ಬೇರೆ. ಆತನಿಗೆ ಹೇಳೋದಕ್ಕೆ ಸಾಧ್ಯನ? ಈ ಒಂದು ದಾವೀದನ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯನ? ಕರ್ತನೆ, ನನ್ನ ನೀನು ಅದ್ಭುತವಾಗಿ ಉಂಟು ಮಾಡಿದೆ. ಹಲ್ಲೆಲೂಯಾ. ನಿನ್ನಿಂದ ನಾನು ಇನ್ನೊಂದು ಅದ್ಭುತವನ್ನ ನಿರೀಕ್ಷಿಸೋದು ಬಹಳ ತಪ್ಪಾಗುತ್ತೆ. ನೀನು ಮಾಡ್ತೀಯ ಅದ್ಭುತವನ್ನ, ಆದ್ರೆ ಅದರಿಂದ ನಿರೀಕ್ಷಿಸಿದ ನಂತರ ನಾನು ನಿನ್ನ ಮಗನಾಗಿರ್ತೀನಿ ಅಂತ ಹೇಳೋದು ಬಹಳ ಘೋರವಾದ ದೊಡ್ಡ ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಆಗಲೇ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ.
ಇನ್ನೂ ಒಂದು ಅತ್ಯಶ್ಯವಾದ ಅದ್ಭುತ ನಮ್ಮ ಜೀವಿತದಲ್ಲಿ ನಡೆದಿದ್ರು ಕೂಡ ಇನ್ನೊಬ್ಬರ ಜೀವಿತದಲ್ಲಿ ನಡೀತಲ್ಲ ಪ್ರಿಯರೇ, ಕೆಲವು ಅದ್ಭುತಗಳನ್ನು ನೋಡುವಾಗ ನಮ್ಮ ಎದೆನೇ ನಡುಗೋಗುತ್ತೆ. ಹಲ್ಲೆಲೂಯ. ಆ ರೀತಿ ಕರ್ತನು ಅನೇಕ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಯೆಶಾಯ ಪ್ರವಾದನ ಗ್ರಂಥ 9:6 ಆತನ ಹೆಸರೇನೆಂದು ಅನ್ಕೊಂಡು ನಾವು ಅಲ್ಲಿ ಯೆಶಾಯನು ಪ್ರಕಟಣೆ ಹೊಂದಿದ್ದಾರೆ. ಯಾರು ಮನುಷ್ಯ ಕುಮಾರನು, ದೇವ ಕುಮಾರನು, ಯಾರು ಅನೇಕ ವರ್ಷಗಳ ನಂತರ ಹುಟ್ಟಿ ಬರ್ಲಿಕ್ಕಿದ್ದಾನೋ ಅದರ ಪ್ರಕಟಣೆ ಯಾರು ಹೊಂದಿದ್ದಾನೆ? ಯೆಶಾಯ ಪ್ರವಾದಿ ಹೊಂದಿದ್ದಾನೆ. ಏನಂತ ಹೊಂದಿದ್ದಾನೆ? ಯೆಶಾಯ 9:6 ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆತನ ಯಾರಂತೆ? ಅದ್ಭುತ ಸ್ವರೂಪನು. ಹಲ್ಲೆಲೂಯ. ಅದರ ಆಲೋಚನೆ ಕರ್ತನು. ಹಲ್ಲೆಲೂಯ. ಅದರ ಪರಾಕ್ರಮಿಯಾದ ದೇವರು. ಹಲ್ಲೆಲೂಯ. ಅದರ ನಿತ್ಯನಾದ ತಂದೆ, ಅದರ ಸಮಾಧಾನದ ಪ್ರಭುವಾಗಿದ್ದಾನೆ. ಹಲ್ಲೆಲೂಯ. ನಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ಮುಂದೆ ಅದ್ಭುತ ಸ್ವರೂಪನಿದ್ದಾನೆ ಬೇರೆ. ಹಲ್ಲೆಲೂಯ. ಅದ್ಭುತ ಸ್ವರೂಪನಿದ್ದಾನೆ ನಮ್ಮ ಮಧ್ಯದಲ್ಲಿ. ಅದ್ಭುತ ಸ್ವರೂಪನಿದ್ದಾನೆ. ಕರ್ತಾದಿ ಕರ್ತನು, ದೇವಾದಿ ದೇವನು, ರಾಜಾದಿ ರಾಜನು ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯ. ಆತನ ಹೆಸರು ಅದ್ಭುತ ಸ್ವರೂಪ, ಪರಾಕ್ರಮಿಯಾದ ದೇವರು. ನಮ್ಮ ಜೀವನದಲ್ಲಿ ಅಸಾಧಾರಣ ಕಾರ್ಯವನ್ನ ಮಾಡುವ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯ. ನೋಡ್ರಿ, ಯಾವುದೇ ವಿಚಾರ ಆಗ್ಲಿ, ಒಂದು ಕಾರ್ಯ ನಡಿಬೇಕು ಅಂತಂದ್ರೆ, ಒಂದು ರೋಡ್ ಎತ್ಕೊಳ್ಳಿ, ಒಂದು ರೋಡ್ ಆಗಬೇಕು ಅಂತಂದ್ರೆ ನಾವು ನೋಡ್ತಾ ಇದ್ದೇವೆ ಮಲಯಾಳಮಲ್ಲಿ ಈ ಅದ್ಭುತ ಸ್ವರೂಪನನ್ನ ಯಾವ ರೀತಿ ಟ್ರಾನ್ಸ್ಲೇಷನ್, ಅದ್ಭುತ ಮಂತ್ರಿಯಿಂದ ಅನ್ಕೊಂಡು ಹೇಳ್ತಾರೆ. ಅದ್ಭುತ ಮಂತ್ರಿಯಿಂದ ಅನ್ಕೊಂಡು ಹೇಳಲ್ಪಟ್ಟಿದೆ. ನಮ್ಮ ಮಂತ್ರಿಗಳನ್ನ ನಾವು ಕಾಲಿಗೋ ಕೈಗೋ ಬಿದ್ದು ಏನಾದ್ರೂ ಒಂದು ಫೆಸಿಲಿಟಿ ದೊರಕಿಸೋಣ ಅಂತಂದ್ರೆ ಅದು ವರ್ಷಾನುಗಟ್ಟಲೆ ಆಗುತ್ತೆ. ಆದ್ರೆ ನಮ್ಮ ಕರ್ತನು ಏನು ಮಾಡಿದ್ದಾನೆ? ಒಂದು ಯೋರ್ದಾನ್ ಹೊಳೆಯಲ್ಲಿ ಒಂದು ರೋಡ್ ಮಾಡಬೇಕಾದ್ರೆ ಬೇರೆ ಕ್ಷಣ ಮಾತ್ರ ದೇವರ ಪ್ರಸನ್ನತೆ ಇಳಿಯುತ್ತಲೇ ಆ ದೇವರು ನಮಗೆ ರೋಡನ್ನ ಸಿದ್ಧ ಮಾಡುವ ದೇವರು, ಇಸ್ರೇಲರಿಗೆ ರೋಡನ್ನ ಸಿದ್ಧ ಮಾಡಿದ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯ. ನಮ್ಮ ಯೇಸುವನ್ನ ನೋಡುವುದಾದ್ರೆ ಕರ್ತಾದಿ ಕರ್ತನು ನರಾತರ ಎತ್ತಿ ನಮ್ಮ ಮಧ್ಯದಲ್ಲಿ ಆತನ 2026 ವರ್ಷಗಳ ಹಿಂದೆ ಎಳೆದುವಂತ ಸಂದರ್ಭದಲ್ಲಿ ಆತನ ದಾರಿಯಲ್ಲಿ ನೋಡಿದ್ರೆ, ದಾರಿಯಲ್ಲಿ ಹೋದ್ರೆ ಅದ್ಭುತ, ಆತನ ಒಂದು ನೋಟವನ್ನು ನೋಡಿದ್ರೆ ಅದ್ಭುತ, ಆತನ ಒಂದು ಮಾತು ಹೇಳಿದ್ರೆ ಅದ್ಭುತ, ಆತನ ಒಂದು ಸಾವಿನ ಮನೆಗೆ ಹೋದ್ರೆ ಅದ್ಭುತ, ಆತನ ಅನೇಕ ರೋಗಿಗಳ ಮಧ್ಯದಲ್ಲಿ ಅದ್ಭುತ, ಎಲ್ಲ ಕಡೆ ಅದ್ಭುತವನ್ನ ಮಾಡುವ ದೇವರು ಆತನಾಗಿದ್ದಾರೆ. ಈ ಇಸ್ರೇಲ್ ಜನರು ಇದುವರೆಗೂ ಕೂಡ ಕೆಂಪು ಸಮುದ್ರದ ಮಧ್ಯದಲ್ಲಿ ನಡೆದ್ರು, ಅದೇ ರೀತಿಯಲ್ಲಿ ಯೋರ್ದಾನ್ ಹೊಳೆ ಮಧ್ಯದಲ್ಲಿ ನಡೆದ್ರು. ಓ ಯೆಹೋಶುವ, ಮೋಶೆ ಎಂತ ನಾಯಕರು ಅಂತ ಅನ್ಕೊಂಡು ಮಾತಾಡ್ಕೊಂಡು ಹೋಗ್ತಿರುವರು. ಎಂತ ನಾಯಕರನ್ನು ನಾವು ನೋಡಿದ್ವಿ. ಆದ್ರೆ ಕರ್ತಾದಿ ಕರ್ತರು ಆತನ ಏನು ಮಾಡಿದ್ರು? ಸಮುದ್ರದ ಅಲೆಯನ್ನ ನಿಲ್ಲಿಸಿದ ದೇವರಾಗಿದೆ. ಹಲ್ಲೆಲೂಯ. ನಮ್ಮ ಯೇಸು ಸಮುದ್ರದ ಮೇಲೆ ಆ ಅಲೆ, ಬೋರ್ಗರೆಯುವ ಅಲೆಯ ಮಧ್ಯದಲ್ಲಿ ನಡೆದಾತನಾಗಿದ್ದಾನೆ. ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲ, ಅವರು ಮಾತ್ರ ನಡೆದದಲ್ಲ, ನಮ್ಮನ್ನು ಕೂಡ. ಯಾಕಂದ್ರೆ ಪೇತ್ರನ ಮುಖಾಂತರವಾಗಿ ಏನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ? ನನ್ನನ್ನು ಹೊಂದಿಕೊಳ್ಳೋದಾದ್ರೆ, ನನ್ನಲ್ಲಿ ನೆಲೆಗೊಳ್ಳೋದಾದ್ರೆ ನಾನು ಮಾತ್ರ ನಡೆಯೋದಿಲ್ಲ, ನಿಮ್ಮನ್ನು ಕೂಡ ನಡೆಸಲು ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯ. ಇವತ್ತಿನ ದಿವಸ ಪ್ರಿಯರೇ, ಸಮಸ್ಯೆಗಳ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ, ಕಷ್ಟದ ಮಧ್ಯದಲ್ಲಿ ಇರುವಂತ ದೇವ ಮಕ್ಕಳೇ ಕರ್ತನು ಹೇಳ್ತಾ ಇದ್ದಾನೆ, ನಾನು ಅದ್ಭುತ ಸ್ವರೂಪನು. ಹಲ್ಲೆಲೂಯ. ನಾನು ಪರಾಕ್ರಮಿಯಾದ ದೇವರು. ಹಲ್ಲೆಲೂಯ. ನನ್ನ ಸಮಯ ಬರುತ್ತಲೇ ನಾನು ಯಾರ ಪರ್ಮಿಷನ್ ಅನ್ನು ಕೇಳೋದಿಲ್ಲ. ನಿನ್ನ ಜೀವನದಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳನ್ನ, ಕಷ್ಟಗಳನ್ನ, ವೇದನೆಗಳನ್ನ ಅದ್ಭುತಕರವಾಗಿ ನಾನು ಬಿಡುಗಡೆ ಮಾಡುವಾತನಾಗಿದ್ದೇನೆ. ಹಲ್ಲೆಲೂಯ. ನಿನಗೆ ನಂಬಿಕೆ ಇದೆಯಾ? ಹಲ್ಲೆಲೂಯ. ನಿನಗೆ ನಿರೀಕ್ಷೆ ಇದೆಯೇ? ಆ ರಕ್ಷಣೆ ಹೊಂದಿದ ಸಮಯದಲ್ಲಿ ನಿನಗೆ ಒಂದು ಮಿತಿ ಇಲ್ಲದ ಪ್ರೀತಿ ನನ್ನ ಮೇಲೆ ಇತ್ತಲ್ಲ, ಆ ಪ್ರೀತಿ ಇದೆಯಾ? ಈ ಪ್ರಶ್ನೆಯನ್ನ ಕರ್ತನು ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ. ನಮ್ಮ ದೇವರು ಯಾರಾಗಿದ್ದಾನೆ? ಅದ್ಭುತ ಸ್ವರೂಪನಾಗಿದ್ದಾನೆ. ಅದ್ಭುತಗಳನ್ನು ಮಾಡುವ ದೇವರಾಗಿ ಇವತ್ತಿನ ದಿವಸ ನಾವು ಬದುಕುಳಿದಿದ್ದೇವೆ ಅಂದರೆ ಪ್ರಿಯರೇ, ಅದ್ಭುತ. ಹಲ್ಲೆಲೂಯ. ದಾವೀದನ ಮಾತಿಗೆ ನೀವು ಸಮ್ಮತಿಸ್ತೀರಾ ಪ್ರಿಯರೇ? ಹಲ್ಲೆಲೂಯ. ದಾವೀದನ ಮಾತಿಗೆ ನೀವು ಒಪ್ಪಿಕೊಳ್ತೀರಾ? ಕರ್ತನೇ, ನಿನ್ನನ್ನು ಅದ್ಭುತವಾಗಿ ಸೃಷ್ಟಿ ಮಾಡಿದೆ, ಅದ್ಭುತವಾಗಿ ಸೃಷ್ಟಿ ಮಾಡಿದೆ, ಅದ್ಭುತವಾಗಿ ಸೃಷ್ಟಿ ಮಾಡಿದೆ, ಅದ್ಭುತವಾಗಿ ಸೃಷ್ಟಿ ಮಾಡಿದೆ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ಆ ಒಂದು ಯೆಹೋಶುವನು ಇಟ್ಟಂತ 12 ಕಲ್ಲುಗಳಿಗೆ ಸಾಕ್ಷಿ ಕೊಡುವುದಕ್ಕಿದೆ. ಏನ್ ಸಾಕ್ಷಿ ಅದು? ನಮ್ಮ ದೇವರ ಅದ್ಭುತ ಸ್ವರೂಪನು, ನಮ್ಮ ದೇವರು ಪರಾಕ್ರಮಿಯಾದ ದೇವರು. ಈ ಸಮಯದಲ್ಲಿ ಕರಗಳನ್ನು ಎತ್ತುತ್ತಾ ಹೇಳೋಣ, ಓ ಕರ್ತನಾದ ಯೇಸುವೇ, ನೀನು ಅದ್ಭುತ ಸ್ವರೂಪನಾಗಿದೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನನ್ನ ಜೀವನದಲ್ಲಿ ಅದ್ಭುತವನ್ನ ಮಾಡುವ ದೇವರು ನೀನಾಗಿದೆ. ನನ್ನ ಜೀವನದಲ್ಲಿ ಪರಾಕ್ರಮವಾದ ಕಾರ್ಯಗಳನ್ನ ಮಾಡುವ ದೇವರು ನೀನಾಗಿದೆ. ಕರ್ತನೇ, ನಾನು ನಿನ್ನ ಸನ್ನಿಧಿಯಲ್ಲಿ ಸಂಪೂರ್ಣವಾಗಿ ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ.
ಕರ್ತನೇ, ಯಾವ ಕಾರ್ಯಗಳು ಅಸಾಧ್ಯವಾಗಿದೆಯೋ ಅಸಾಧ್ಯವಾದ ಕಾರ್ಯಗಳನ್ನ ಮಾಡುವ ದೇವರು ನೀನಾಗಿದೆಯಾ. ಹಲ್ಲೆಲೂಯ. ಆತ್ಮನಿಂದ ತುಂಬಿದವರಾಗಿ, ಆತ್ಮನಿಂದ ತುಂಬಿದವರಾಗಿ, ಆತ್ಮನಿಂದ ಪರಿಶುದ್ಧಾತ್ಮನಿಂದ ತುಂಬಿದವರಾಗಿ Thank you, Lord. Hallelujah. ನಿನ್ನ ಅದ್ಭುತ ಹಸ್ತ ಕರ್ತನೆ ನಿನ್ನ ಮಕ್ಕಳ ಜೀವಿತದಲ್ಲಿ ಚಲಿಸುವುದಾಗಲಿ ಸ್ವಾಮಿ. ಕರ್ತನೇ ರಾಜ, ಈಗಲೇ ಸ್ವಾಮಿ ನಿನ್ನ ಗಾಯಗಳ ಹಸ್ತ ಸ್ವಾಮಿ ನಮ್ಮ ಮಕ್ಕಳ ಮೇಲೆ ಹಿಡಿದು ಬರದಾಗಲಿ ಕರ್ತನೆ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ. ಯಾರ್ಯಾರು ಯಾವ ಯಾವ ಕಷ್ಟದಲ್ಲಿ, ವೇದನೆಯಲ್ಲಿ, ಬಾಧೆಯಲ್ಲಿ ಕರ್ತನೆ ಅಸಾಧ್ಯವಾದ ಕಾರ್ಯಗಳು ಅವರ ಮುಂದೆ ನಿಂತಿದವು. ಯೋರ್ದಾನ್ ಹೊಳೆಯ ರೀತಿಯಲ್ಲಿ ಸೈತಾನನು ಅವರನ್ನ ತಡೆ ಒಡ್ಡಿದಾನು, ಅವರನ್ನ ಹಿಂದೆ ಹಿಡಿದು ಎಳಿತಾ ಇದ್ದಾನು. ಮುಂದೆಯಿಂದ ನಾನು ಹೋಗಕ್ಕೆ ಬಿಡೋದಿಲ್ಲ ಕರ್ತನೆ, ನಿಮಗೆ ಆಶೀರ್ವಾದ ಸಿಗಕ್ಕೆ ನಾನು ಬಿಡೋದಿಲ್ಲ, ಆಶೀರ್ವಾದ ಆಗುವುದಕ್ಕೆ ಬಿಡೋದಿಲ್ಲ, ಬಿಡುಗಡೆ ಸಿಗೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ತಡೆಗಳಲ್ಲಿ ಯಾವುದು ಕರ್ತನೆ ರಾಜ ಆ ಯೋರ್ದಾನ್ ಹೊಳೆಯ ರೀತಿಯಲ್ಲಿ ಈ ಒಂದು ಸಂದರ್ಭದ ಸಮಸ್ಯೆಗಳು ನಿಂತಿದ್ದಾವ ಕರ್ತನೆ ರಾಜ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಯೇಸುವಿನ ನಾಮದಲ್ಲಿ ಆ ದುರಾತ್ಮನ ಎಲ್ಲಾ ಕಾರ್ಯಗಳನ್ನ ಲಯಪಡಿಸ್ತಾ ಇದ್ದೇವೆ, ಲಯಪಡಿಸ್ತಾ ಇದ್ದೇವೆ, ಲಯಪಡಿಸ್ತಾ ಇದ್ದೇವೆ. ಎಲ್ಲಾ ಸೈತಾನನ ಕಾರ್ಯಗಳು ಲಯವಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಮುಂದೆ ನೀನು ದಾರಿ ಸಿದ್ಧ ಮಾಡು ಸ್ವಾಮಿ. ಎಲ್ಲಾ ಕರ್ತನೆ ಮುಚ್ಚಿರುವ ಬಾಗಿಲುಗಳು ತೆರೆಯಲ್ಪಡಲಿ ಕರ್ತನೆ. ತಡೆಯಾಗದೆ ಎಲ್ಲ ತಡೆಗಳು ಮುರಿಯಲ್ಪಡಲಿ ಕರ್ತನೆ. ನಿನ್ನ ಚಿತ್ತಾನುಸಾರವಾಗಿ ಕರ್ತನೆ, ನಿನ್ನ ಯೋಜನೆ ಪ್ರಕಾರವಾಗಿ ನಾವು ಜೀವಿಸುವಾಗ ಸಾಯಸ್ಸವನ್ನ ಚಾಚು ಕರ್ತನೆ. ನಿನ್ನ ಒಂದು ಪ್ಲಾನಿಂಗ್ ಅನ್ನ ನಮಗೆ ನೀನು ದರ್ಶನದ ಮುಖಾಂತರ ತಿಳಿಸುವವನಾಗಿದೆ. ಆದ್ರೆ ಅನೇಕ ಬಾರಿ ಸ್ವಾಮಿ ನಮ್ಮ ಪ್ಲಾನಿಂಗ್ ಅನ್ನು ನಾವು ನಿನ್ನ ಹತ್ರ ಡಿಸ್ಕಸ್ ಮಾಡೋದಿಲ್ಲ ಕರ್ತನೆ. ಆದರೆ ಕರ್ತನೆ ಇವತ್ತಿನ ದಿವಸದಿಂದ ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತವಿಲ್ಲದ ಕಾರ್ಯಗಳಿಗೆ ನಾವು ಹೋಗದ ಹಾಗೆ, ನಿನ್ನ ಚಿತ್ತವಿಲ್ಲದ ಜಾಗಗಳಿಗೆ ನಾವು ಹೋಗದ ಹಾಗೆ, ನಿನ್ನ ಚಿತ್ತವಿಲ್ಲದ ಮಾತುಗಳನ್ನು ನಾವು ಆಡದ ಹಾಗೆ, ನಿನ್ನ ಚಿತ್ತವಿಲ್ಲದ ಆಲೋಚನೆಯನ್ನು ಮಾಡದ ಹಾಗೆ ನಮ್ಮನ್ನು ನೀನು ತಾನೇ ನಡೆಸುವಲ್ಲ. ನಿನ್ನ ಪ್ರಸನ್ನತೆಯಿಂದ ತುಂಬು ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.